ರೀ ನಂಗೆ ಯಾಕೆ ಸಮಾಧಾನ ಆಗೋಲ್ತು, ಒಳಗೆ ಹೋಗಿ ನೋಡ್ಕೊಂಡಾರ ಬರ್ತೀನಿ. ಬ್ಯಾಡಲ್ಲಿ ಸರೋಜಿ ಬೇಡ, ಸುಮ್ಮನೆ ಯಾಕೆ ಹೊಕ್ಕಿ, ಒಂದು ಹೋಗಿ ಇನ್ನೊಂದಾಗಿತ್ತು. ಇಲ್ಲೇ ನಿಂದರು ಇನ್ನೊಂದು 5 ನಿಮಿಷ ನೋಡೋಣಂತ. ಹೌದಾ ಸರೋಜಿ, ಬೇಡ ಇಲ್ಲೇ ನಿಂದರು, ಬರ್ಮೆ ಹೇಳೋದು ಕರೆಕ್ಟ್ ಐತಿ. ಯವ್ವಾ ರೀ ರೀ ಯಾಕೆ ಚೀರಾಡತ್ತನ್ರಿ ರಾಮು? ಬರ್ರಿ ಹೋಗೋನು ನೋಡಿ ಬರ್ರಿ. ಹೇ ಬರ್ರಿ ಎಲ್ಲಾರು. ಹಾಂ ಬಂದ್ವಿ ಬಂದ್ವಿ ಬಂದ್ವಿ. ಮಗನ ರಾಮು ಎದ್ದೇಳ ಯಪ್ಪ, ಆರಾಮಾಗಿತ್ತಿಲ್ಲ ಯಪ್ಪ ನಿಂಗೆ, ಎದ್ದೇಳು. ಏಯ್ ಇನ್ನ ಯಾಕೆ ಮುಕ್ಕೊಂಡಿ, ಎದ್ದಾಳ ಮೇಲಾಳ. ಯವ್ವಾ ಏ ಹುಡುಗ, ಏನು ಅನ್ಸಾಕತ್ತೈತಿ ನಿನಗೀಗ? ಹಾಂ ನಾ ಆರಾಮಾಗಿ ಅನ್ಸಾಕತೈತ್ರಿ. ಆಗಲೆಲ್ಲ ತಲೆ ಭಾಳ ವಜ್ಜಾಗಿತ್ತು, ಈಗೇನು ಹಂಗಿಲ್ರಿ, ನಾರ್ಮಲ್ ಆಗಿದ್ದೀನಿ ಅನ್ಸಾಕತೈತಿ. ನಾ ಆರಾಮದೀನಿ ರೀ. ಆಗಲೇ ಹಂಗೇನು ಅನ್ಸವಲ್ತು, ಆಗಲೇನು ಚಿತ್ರ ವಿಚಿತ್ರ, ಆದರೆ ಈಗಿಲ್ಲ, ಆರಾಮದೀನಿ. ಮೊದಲು ಹೆಂಗಿದ್ನಲ್ಲ ಹಂಗೆ ಅದೀನಿ. ಹ್ಞೂ ಇರಾಕ ಬೇಕು, ಮತ್ತ ನೀ ಆರಾಮಾಗ್ಲಿ ಅಂತಾನೆ ಮಾಡೀನಿ ನಾನು. ಸರಿ ತೋರಪ್ಪ, ನಿಮ್ಮಪ್ಪ ನನಗೆ ಮಾಡಿದ ಉಪಕಾರಕ್ಕೆ ನಿನಗೆ ಆರಾಮ ಮಾಡೀನಿ, ಒಳ್ಳೇದಾಗಲಿ. ನಿನ್ನ ಋಣನ ನಾವು ಈ ಜನ್ದಾಗ ತೀರ್ಸೋಕ್ಕಾಗಂಗಿಲ್ಲವ. ಎಲ್ಲರಿಗೆ ಹಾಕಿರ ಚಂದಿರವ, ಒಟ್ಟು ಚಂದಿರ. ಅಕ್ಕಾರ, ನಾ ನಿಮಗೆ ಮಾಡಿದ್ದು ಬರೀ ಸಣ್ಣ ಉಪಕಾರ, ಅದಕ್ಕೆ ನೀವು ಇಷ್ಟು ದೊಡ್ಡ ಪ್ರತ್ಯುಪಕಾರ ಮಾಡಿರಿ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕ್ರಿ. ನಾ ದೇವ್ರ ಹತ್ರ ಬೇಡ್ಕೊತೀನಿ, ನಿಮಗೆ ಆಯಸ್ಸು ಆರೋಗ್ಯ ಕೊಡಲಿರಿ ದೇವ್ರು. ನಿಮ್ಮ ಋಣ ನಾವು ಈ ಜನ್ಮದಾಗ ತೀರ್ಸೋಕ್ಕಾಗಂಗಿಲ್ಲ ರೀ. ನೋಡಪ್ಪ, ನಾನು ಬರೀ ಇಷ್ಟು ದಿನ ಕೆಟ್ಟ ಕೆಲಸಗಳನ್ನು ಮಾಡ್ಕೊತಿದ್ದೆ, ನನಗೂ ಅದರಿಂದ ಚೆನ್ನಾಗಿ ರೊಕ್ಕ ಬರ್ತಿತ್ತಲ್ಲ, ಇದನ್ನು ಮಾಡೋಣ ಅಂತ ಇದ್ದೆ. ಆದರೆ ನೀವಿಬ್ಬರು ಇವತ್ತು ಮಾತಾಡಿದ ಮಾತೈತಲ್ಲ, ನನಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿರಿ ಅಂತ ಹೇಳಿದ್ರಲ್ಲ, ನನಗೆ ಭಾಳ ಸಂತೋಷ ಆಯ್ತು. ಒಳ್ಳೆ ಕೆಲಸ ಮಾಡಿದ್ರೆ ಇಷ್ಟು ಸಂತೋಷ ಆಗುತ್ತಂತ ನನಗೆ ಗೊತ್ತಿದ್ದಿಲ್ಲಪ್ಪ. ನಾನು ಇನ್ಮೇಲೆ ಈ ಕೆಟ್ಟ ಕೆಲಸ ಮಾಡೋಂಗಿಲ್ಲ. ನಾನು ಇನ್ಮೇಲೆ ಏನು ಮಾಡಿದ್ರು ಒಳ್ಳೆ ಕೆಲಸನ ಮಾಡ್ತೀನಪ್ಪ. ಹ್ಞೂ ರೀ, ಇನ್ಮೇಲೆ ನೀವು ಒಳ್ಳೆ ಕೆಲಸನ ಮಾಡಿರಿ. ನೀವು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರ್ರಿ. 4 ದಿನ ಅಲ್ಲ 8 ದಿನ ಇದ್ದು ಹೋಗ್ರಿ, ನಮಗೇನು ಬೇಜಾರಿಲ್ಲ. ನೀವು ಒಬ್ಬರು ನಮಗೆ ಅಕ್ಕ ಅಂತ ತಿಳ್ಕೊತೀವಿ. ನಮಗೂ ಹಿಂದೆ ಮುಂದೆ ಯಾರೂ ಇಲ್ಲರಿ, ನಾವು ಅಷ್ಟೇ, ನಾವು ನಮ್ಮ ಮಕ್ಕಳು. ಅದಕ್ಕೆ ನೀವು ಯಾವಾಗ ಬೇಕಾದರೂ ಬಂದು ಹೋಗ್ರಿ. ಹಾಂ ರೀ, ಆದ್ರೆ ಒಂದು ಮಾತ್ರ ಹೇಳುವ, ಏನದು? ಅದು ಆ ಗಂಗೋಗ್ ಮಾತ್ರ ಸರಿಯಾಗಿ ಪಾಠ ಕಲಿಸ್ಬೇಕ್ರಿ ನೀವು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಬೇಡವಾ, ಏನೂ ಬೇಡ. ಕೆಟ್ಟ ಕೆಲಸ ಮಾಡೋದ್ರಿಂದ ಏನೂ ಸುಖ ಇಲ್ಲ, ಗೊತ್ತಾತಾ? ನೋಡು, ನಾನು ನಿಮಗೆ ಮಾಡಿರೋ ಒಳ್ಳೆಯ ಕೆಲಸಕ್ಕೆ ನೀವು ಎಷ್ಟು ಚಂದ ನನ್ನ ಹೊಗಳಿದ್ರಿ. ಇಷ್ಟೆಲ್ಲ ಆಶೀರ್ವಾದ ಸಿಗುತ್ತೆ. ಒಳ್ಳೆ ಕೆಲಸ ಮಾಡೋಣ. ಆಕೆ ನಿಮಗೆ ಕೆಟ್ಟದ್ದು ಬಯಸಿದ್ಲಿಲ್ಲ, ನೀವು ಆಕೆಗೆ ಒಳ್ಳೆಯದ ಬಯಸ್ರಿ. ಆಕೆ ನಾಳೆ ನಿನ್ನ ಮುಂದೆ ಬಂದ್ರೂ ಆರಾಮದಿಯಾ ಅಂತ ಅಂದ್ಬಿಡು, ಆಕೆಗೆ ಮಕ್ಕಕ್ಕೆ ಹೊಡೆದಂಗೆ ಆಗುತ್ತೆ. ಇಷ್ಟ ನೋಡುವ ನಾ ಹೇಳೋದು. ಅಂದಂಗೆ ಅಕ್ಕ, ನನ್ನ ಎರಡನೇ ಮಗ ಒಟ್ಟ ಮಾತ ಕೇಳಂಗಿಲ್ಲ. ಸರೋಜಿ ಬರ್ಮಪ್ಪ, ನೀ ಸುಮ್ಮನಿರು, ನೀ ಹೇಳುವ ಸರೋಜವ. ಅದೇ ಅಕ್ಕ, ನನ್ನ ಎರಡನೇ ಮಗ ಒಟ್ಟ ಮಾತ ಕೇಳಂಗಿಲ್ಲ. ಗನ 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 ತಿರ್ತಾನ, ಕೆಟ್ಟ ಹುಡುಗರ ಜೊತೆ ಅಡ್ಡಾಡ್ತಾನ. ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗೋಲ್ತಕ್ಕ. ಮನೇನೂ ಹೊಂದಿಲ್ಲ, 5-6 ದಿನ ಆಯ್ತು ನೋಡಿ, ಒಟ್ಟ ಮನೆ ಹೊಂದಿಲ್ಲ, ಬಂದಿಲ್ಲ. ಅದಕ್ಕೊಂತಟ್ಟು ಏನಾರ ಮಾಡಿಬಿಡವ, ಇದೊಂದು ಉಪಕಾರ ಮಾಡಿಬಿಡು ನಮಗೆ. ತಗೋ, ನಿನ್ನ ಮಗ ಯಾವಾಗ ಮನೆಗೆ ಬರ್ತಾನೆ ನೋಡು, ಅವ್ನಿಗೆ ಊಟದಾಗ ಇದನ್ನು ಹಾಕಿಕೊಡು. ಅವ ನಿನ್ನ ಮಾತಾ ಕೇಳ್ತಾನೆ. ಈ ಮಗ ಹೆಂಗೆ ಅದನಲ್ಲ, ಆ ಮಗನೂ ಇನ್ಮೇಲೆ ಹಂಗೆ ಇರ್ತಾನೆ. ನಾ ಇನ್ನು ಹೋಗಿ ಬರಲೆ? ತಡಿ ಅಕ್ಕ, ಚಾ ಮಾಡ್ತೀನಿ, ಕುಡ್ದ ಹೋಗುವಂತೆ. ಮಾಡವ, ಕುಡಿತೀನಿ. ಅಂದಂಗೆ ನನ್ನ ಗಂಡ ಏನು ಉಪಕಾರ ಮಾಡಿ ನನಗೆ ಗೊತ್ತಾಗಲಿಲ್ಲಕ್ಕ. ಅದಾ, ನಾನು ಕಾಡಿನಾಗ ಒಂದು ಗಿಡಮೂಲಿಕೆ ಸಿಗುತ್ತಂತಂದು ತರಕ್ಕೆ ಹೋಗಿದ್ನೆ. ನನ್ನ ಹತ್ರ ಒಂದು ಯಾವಾಗಲೂ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ನಾಗ ಹೇಳ್ಬೇಕಂದ್ರೆ ನನ್ನ ಜೀವನ ಐತಿ ಅನ್ಬೇಕು. ನಾನು ಇದುವರೆಗೂ ಕಲ್ತಿರೋಂಥ ಎಲ್ಲ ವಿದ್ಯೆಗಳನ್ನು ಅದರೊಳಗೆ ಬರೆದಿಟ್ಟಿನಿ ನಾನು. ಆ ಬ್ಯಾಗ್ನ ಯಾರೋ ಒಬ್ಬ ಕಳ್ಳತನ ಮಾಡಿಬಿಟ್ನವ. ಅದರ ಸಲುವಾಗಿ ಆ ಬ್ಯಾಗ್ ನನಗೆ ಇಷ್ಟೆಲ್ಲ ಮಾಡೋ ನನಗೆ ಬರೀ ಆ ಬ್ಯಾಗ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಅಮ್ಮ ಹೆಂಗೋ ನಿನ್ನ ಗಂಡನ ಕೈ ಸಿಕ್ಕು, ನಿನ್ನ ಗಂಡ ಅವನು ಬಡಿದು ಮಾಡಿ ಆ ಬ್ಯಾಗ್ನ ವಾಪಸ್ಸು ನನಗೆ ತಂದುಕೊಟ್ಟ. ಅದರೊಳಗೆ ನನ್ನ ಜೀವನ ಎರಡೂ ಇತ್ತಲ್ಲ, ಅದಕ್ಕೆ ನಿನ್ನ ಗಂಡ ನನಗೆ ದೊಡ್ಡ ಉಪಕಾರ ಮಾಡ್ಯಾನ ಅಂತ ಹೇಳಿದೆ. ಅವನಿಗೆ ಅದು ಸಣ್ಣದು ಅನಿಸಿರ್ಬೋದು, ಆದ್ರೆ ನನಗೆ ಅದು ದೊಡ್ಡ ಉಪಕಾರ. ಹೆಂಗವ ನನ್ನ ಮಗಗೆ ಆರಾಮಾಗಲಿ ಅಂತನ ದೇವ್ರ ಬ್ಯಾಗ್ ಕಳ್ತನ ಮಾಡಕ್ಕೆ ಒಬ್ಬನ ಕಳ್ಸಿದ್ನ ಏನೋ ಯಾರಿಗೆ ಗೊತ್ತೈತಿ. ಹೆಂಗ ಒಟ್ಟು ನನ್ನ ಮಗಗಂತೂ ಒಳ್ಳೇದಾತು, ಅಷ್ಟು ಸಾಕವ ನನಗೆ. ಸರೋಜಿ ಬಾರ ಸೌಭಾಗ್ಯಕ್ಕ ಒಳಗೆ. ರಾಧಕ್ಕ ಒಳಗೆ ಬರ್ಲಾರ್ದೆ ಇಲ್ಲಿ ಹೋಗಿದ್ದಿ? ಸೌಭಾಗ್ಯಕ್ಕನ ಕರ್ಕೊಂಬಂದ್ರೆ ಆತಂತಂದು ಅವ್ರ ಮನೆಗೆ ಹೋಗಿದ್ನವ. ಅಪ್ಪ ಆರಾಮದಿಯಾ? ಹ್ಞೂ ಅತ್ತಿ, ಆರಾಮದೀನಿ. ನೋಡುವ ಸೌಭಾಗ್ಯ,
ನಿನ್ನ ಮಗಳನ್ನ ನಿಶ್ಚಿಂತೆಯಾಗಿ ಇವ್ ಕೊಟ್ಟು ಮದುವೆ ಮಾಡು. ಇನ್ನು ಇವಂಗೇನು ಚಿಂತಿಲ್ಲ, ಇಬ್ಬರು ಭಾಳ ಚಂದ ಇರ್ತಾರ. ಹ್ಞೂ ಬೇ, ಇವಂಗ ಕೊಟ್ಟು ಮದುವೆ ಮಾಡ್ತೀನಿ. ಆರಾಮಿಲ್ಲಾರ್ದು ಯಾರ ಕೈಯಾಗಿರುತ್ತೆ ಹೇಳ್ದೆ? ಮದುವೆ ಆದ್ಮೇಲೆ ಹಿಂಗಾಗಿದ್ರೆ ಏನು ಮಾಡ್ತಿದ್ವಿ ನಾವರ ನೀವರ? ದೊಡ್ಡ ಗುಣ ಅವ ನಿಂದು, ದೊಡ್ಡ ಗುಣ. ರಾಮು ಆಶ್ಚರ್ಯ ಆತನ ಇವ್ರಿಗೆ ಹೆಂಗೆ ಗೊತ್ತಾತಂತಂದು. ಹಾಂ ಅತ್ತಿ. ನಿಮ್ಮವ್ವ ಎಲ್ಲ ಮಾತಾಡಿದ್ಲಪ್ಪ. ನಾನು ನಮ್ಮ ಮನೆಯವ್ರ ಜೊತೆನೂ ಮಾತಾಡಿದೆ. ಎಲ್ಲರೂ ನಿಮ್ಮ ಮದುವೆಗೆ ಒಪ್ಕೊಂಡಾರ. ನಿಮ್ಮ ಮದುವೆ ಆಗೋದು ಒಂದೇ ಇನ್ನು. ಅತ್ತಿ ಥ್ಯಾಂಕ್ಸ್ ಅತ್ತಿ. ಹೇ ಬಚ್ಚೋಡ, ಎದ್ದೇಳ. ಆರಾಮಿಲ್ಲ ಮೊದ್ಲ ಕುಂದರ್ ನಡಿ. ಕಾಲಿಗೆ ಬೀಳಾಕ ನನ್ನ ಕತ್ತಿ ಅಂತ. ನೋಡು ಇಬ್ರಿಗೂ ನಾ ಎಷ್ಟು ಬೇಡ ಆಗಿನಂತಂದು ನೋಡ್ರಿ. ನಿನ್ನೆ ನೋಡಿದ್ರ ಹುಡುಗ ಆರಾಮಿಲ್ಲ ಅಂದ್ರೂ ನನಗೆ ಗೊತ್ತಿಲ್ಲಾರ್ದಂಗೆ ದವಾಖಾನೆ ಕರ್ಕೊಂಡು ಹೋಗಿರಿ. ಈಗ ನೋಡಿದ್ರ ನನಗೆ ಗೊತ್ತಿಲ್ಲಾರ್ದಂಗೆ ನಮ್ಮ ಮಕ್ಕಳ ಮಾತುಕತೆ ಮುಗಿಸಿರಿ. ಇಷ್ಟು ಬೇಡ ಅಂದಲ್ಲ ನಿಮಗೆ. ಇರಲಿ ಬಿಡವ, ಎಷ್ಟೇ ಇದ್ರು ನೀವಿಬ್ರು ಇಲ್ಲೇ ಇದ್ದರು. ನಾನು ಹೊರಗಿಂದ ಬಂದಾಕೆಲ್ಲ ಅದಕ್ಕೆ ಮಾಡ್ತೀರಿ. ನಾವು ಸುಮ್ಮನೆ ನಮ್ಮವ್ರು ಅಂತ ಬಡದಾಡೋದು. ನಿಮ್ಮ ಮನಸ್ಸಿನಾಗ ಇಲ್ಲಿ ಬಿಡೋದು. ಹಂಗೇನಿಲ್ಲವ ರಾಧ. ನಿನ್ನೆ ಆಕೆ ನಮ್ಮ ಮನೆಗೆ ಬಂದಿದ್ಲು ಇದನ್ನು ಮಾತಾಡೋಕ್ಕಂತನ. ಅವಾಗ ಇದೆಲ್ಲ ಆಗಿ ಹೋತು. ನೀನು ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ. ನಿನಗೆ ಹೇಳಾರ್ದ ಇರ್ತೀವನ್ಲೇ ನಾವು. ಏನಾವ ಒಟ್ಟು ಅಂತೀರಿ. ನಾನು ಇದನ್ನ ನಂಬ್ಕೊಂಡಿರ್ಬೇಕು ನೋಡಿ ನಿಮ್ಮ ಜೋಡಿ. ರಾಧಕ್ಕ ಏನು ತಿಳ್ಕೊಬೇಡ. ನೀನ ಅಲ್ಲ, ಹುಡುಗಿ ಇಷ್ಟಪಟ್ಟಿದ್ದು ಹಂಗೆ ಏನಂತ ನೋಡು ಅಂತಂದು ಸೌಭಾಗ್ಯಕ್ಕನ ಜೋಡಿ ಮಾತಾಡಿದೆ. ಸೌಭಾಗ್ಯಕ್ಕೂ ಹೂ ಅಂದು, ಶರಣ ಎಲ್ಲರೂ ಹೂ ಅಂದರು. ಇನ್ನೇನು ಅದನ್ನು ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳ್ಬೇಕು ಅನ್ನೋದ್ರಾಗನ ಇದೆಲ್ಲ ಹೋತ್ ನೋಡುವ. ಏನು ಮಾಡೋದು? ಆತ್ ಬಿಡ, ಎತ್ತಾಗರ ಒಟ್ಟು ಚಲೋ ಆತಲ್ಲ ಸಾಕು. ಯಾರ ಏದುಸಿರು ಬಿಟ್ಟಂಗ ಆಗತ್ತಲ್ಲ. ರಾಣಿ ಯಾಕವ ಏನಾಯ್ತು? ಯಾಕೆ ಕಳ್ಕೊಂಡ್ ಬಂದಲ್ಲ? ಏನಾರ ಆತಂತ ನನ್ನ ಕೇಳ್ತಿರಲ್ ಬೇ? ರಾಮುಗ ನಿನ್ನಿಂದ ಆರಾಮಿಲ್ಲ ಅಂತ ಒಬ್ರ ಹೇಳಿರನ್ ಬೇ ನೀವು ನನಗೆ? ಈಗ ಮನೆಗೆ ಬಂದು ಬ್ಯಾಗ್ ಹಿಡಿದಿಟ್ಟೆ. ಅಪ್ಪ ಹಿಂಗಂತ ಹೇಳಿದ. ಎಷ್ಟು ನನಗೆ ಮನ್ಸಿಗೆ ಬೇಜಾರಾದ ಗೊತ್ತಿನ. ಹಂಗೆ ಬ್ಯಾಗ್ ಇಟ್ಟಕ್ಕಿನ ಮಕ್ಕ ಸದ್ಯ ತೊಳ್ಕೊಳ್ಳಿಲ್ಲ, ಹಂಗೆ ಓಡಿ ಬಂದಿನಿ ನಾನು. ರಾಮು ಏನಾಗಿತ್ತು ನಿನಗೆ? ಆರಾಮದಿ ಇಲ್ಲ? ಹೇ ರಾಣಿ, ಯಾಕೆ ಅಳಾಕತ್ತಿ? ಏನಾಗಿಲ್ಲ ನಂಗೆ, ಆರಾಮದೀನೀಗ. ನೋಡು ಏನಾಗೈತೆ ನನಗೆ. ಏನೂ ಆಗಿಲ್ಲ, ಅಳಕ್ಕೆ ಹೋಗ್ಬೇಡ. ಯಾಕೆ ಅಳತ್ತಿ? ಕಣ್ ತೆಗೆದು ಆ ಕಡೆ ನೋಡೋಣ ಏನಪ್ಪ ನಾವು. ಏ ಹೋಗಪ್ಪ, ಹೆಂಗೆ ಮಾತಾಡ್ತೀನಿ ನೀನು? ಈಗ ನಾಚ್ಕೊಂಡ್ರೆ ಅದಕ್ಕೆ ಬರುತ್ತಪ್ಪ. ಹೋಗ್ರಿ ಆಂಟಿ, ರಾಮು ಬಾ. ಅಂದಂಗ ನನ್ನ ಮಗನು ಇಲ್ಲೇ ಬರ್ತಾನವ. ಇನ್ನ ಅವನಿಗೂ ಇನ್ನಿಲ್ಲೇ ಕೆಲಸ ಸಿಕ್ತು, ಇಲ್ಲೇ ಇರ್ತಾನಂತ. ಅವನು ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಯಾವುದೋ ಕಂಪ್ನಿಗೆ ಹೋಗ್ತಾನಂತ. ಇಲ್ಲೇ ಬರ್ತಾನವ ನನ್ನ ಮಗನು. ಹೌದಾ? ಶಶಾಂಕ್ ಬರಕತ್ತಾನ? ಚಲೋ ಆತ್ ಬಿಡವ. ಇನ್ನಿಲ್ಲೇ ಇರ್ತಾನಂದ್ರೆ ಚಲೋ ಆತ್. ನಿನಗೂ ಆಸರಾದಂಗೆ ಆಯ್ತು. ಬಂದ್ರ ಮನೆ ಕಡೆ ಕಳಿಸು. ಏನು? ಹ್ಞೂ ಸೌಭಾಗ್ಯಕ್ಕ, ಕಳಿಸ್ತೀನಿ ಮನೆ ಕಡೆ. ಆತು ತಗೋರೋ ಸರೋಜಿ, ನಾವು ಬಂದು ಭಾಳತ್ತಾತು. ಮನೆ ಕಡೆ ಹೋಗ್ತೀವಿನ್ನು. ಮತ್ತು ಇವರು ಬಂದಾರಂದ್ರೆ ನಮ್ಮ ಅಣ್ಣಾರವ್ರು ಎಲ್ಲರೂ ಬಂದಿರ್ತಾರೆ. ಸ್ವಲ್ಪ ಅವ್ರಿಗೂ ಮಾತಾಡಿ ಚಾಪ ಮಾಡಿಕೊಡ್ತೀನಿ. ಆಲೆ ಬರ್ತೀನಿ. ಆತು ತಗೋರಿ ಸೌಭಾಗ್ಯಕ್ಕ, ರಾಧಕ್ಕ ಹೋಗ್ಬರ್ರಿವ ನೀವು ಮನೆಗೆ. ಪಾಪ ಭಾಳತ್ತಾತು ಬಂದು. ಹೋಗ್ಬರ್ತೀವಿ. ಹೋಗಿ ಬರ್ರಿವ. ನಿಮಗೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿವ. ಹೋಗ್ಬರ್ರಿ, ಆರಾಮಿರ್ರಿ. ನೀವು ಪರಿಚಯ ಆಗಿದ್ದಕ್ಕೆ ನನಗೂ ತಲೆ ತುಂಬ ಬಳಕೆ ಸಿಕ್ಕಂಗೆ ಆತವ. ನೀವು ಅಷ್ಟೇ ನನ್ನ ಋಣ ತೀರ್ಸೋದಲ್ಲ, 7 ಜನ್ಮ ಹೋದ್ರೂ ನಾನು ನಿಮ್ಮ ಋಣ ತೀರ್ಸೋಕ್ಕಾಗಿಲ್ಲ. ಯಾಕಂದ್ರೆ ಒಬ್ಬಂಟಿಗಾಗಿ ಅಭ್ಯಪಾರಿಗತೆ ಯಾವುದೋ ಒಂದು ಕಾರಣಾಗಿರ್ತಿದ್ದು ನಾನು. ನೀವು ಪರಿಚಯ ಆಗಿದ್ದಕ್ಕಲ್ಲ ಇಷ್ಟೆಲ್ಲ ಎಕ್ಕ ಯವ್ವ ಅಂತೆಲ್ಲರೂ ಮಾತಾಡ್ಸಕತ್ತಿದ್ದು. ಎಂಥ ಮಾತಾ ಅಕ್ಕ? ನೀವು ನನಗೆ ಎಷ್ಟು ಉಪಕಾರ ಮಾಡಿ, ಈ ಉಪಕಾರ ಮುಂದೆ ನಮ್ಮ ಉಪಕಾರ ಏನವ ಯವ? ನನ್ನ ಮಗನ ಜೀವ ಕೊಟ್ಟಕ್ಕೆವ ನೀನು. ನಾನು ನನ್ನ ಮಗನ ಹಿಡ್ದಿದ್ನಷ್ಟೇ, ಆದ್ರೆ ಮರು ಜನ್ಮ ಕೊಟ್ಟಿನಿ ನನ್ನ ಮಗಗೆ. ಹಿಂಡ್ರೋಣ ತೀರ್ಸೋಕ್ಕಾಗಂಗಿಲ್ಲ ಬೇಕ ನಾವು. ಎತ್ತಾಗ ಒಟ್ಟವ ಸರೋಜವ, ನಿಮ್ಮಿಂದ ನನಗೂ ಒಳ್ಳೇದಾತು, ನನ್ನಿಂದ ನಿಮಗೂ ಒಳ್ಳೇದಾತು. ಆದ್ರೆ ನಿನ್ನ ಮಗಗೆ ಭಾಳ ತೊಂದರೆ ಕೊಟ್ಬಿಟ್ಟು ಅನಿಸ್ತವ ನನಗೆ. ಆ ಗಂಗವ್ವನ ಮಾತು ಕೇಳಿ ಆಕಿನ ಬಂದು ನಿನ್ನ ಹತ್ರ ತಪಾತ್ ಕೇಳುವಂಗೆ ಮಾಡ್ತೀನಿ ನಾನು. ನೀ ಏನು ತಲೆ ಕೆಡಿಸ್ಕೊಬೇಡ. ಹೋಗುವ, ಚಾ ಮಾಡಿಕೊಡು ಹೋಗು. ನನಗೂ ಭಾಳ ತಾತು ಹೊಕ್ಕಿನಿಂದ. ಹ್ಞೂ ಆತ್ ಕುಂದರೈತೆ, ಚಾ ಮಾಡಿಕೊಡ್ತೀನಿ. ಚಾ ಕುಡಿದು ಹೋಗಕ್ಕಂತೆ. ಮತ್ತೆ ಬಾರೋ ಮನೆಗೆ. ಬರ್ತೀನಿ. ಒಂಟಿಯಾಗಿ ಜೀವನ ನಡ್ಸಕತ್ತಿದ್ದು ನನಗೆ ಒಬ್ಬಕ್ಕೆ ಟೈಮ್ ಸಿಕ್ಕಂಗೆ ಆತವ. ಅವಾಗ ಬಂದು ಹೊಕ್ಕಿನವ.